ವೀಕ್ಷಕರೇ, ವೃಷಭ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ನಿಮಗೆ ಎಂತಹ ಅದ್ಭುತವಾದ ಫಲಗಳಿದೆ, ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಲಾಭಗಳಿದೆ ಅನ್ನುವಂತಹ ನಾನು ಈ ವಿಡಿಯೋ ನಿಮಗೆ ಬೋರ್ ಆಗಲ್ಲ. ಯಾಕಂತಂದ್ರೆ ಒಂದು 10 ನಿಮಿಷ ಸಮಯ ತೆಗೆದು ನೋಡಿದಾಗ ತುಂಬಾ ಯೂಸ್ಫುಲ್ ಆಗಿರತಕ್ಕಂತ ಮಾಹಿತಿಗಳು ನಿಮ್ಗೆ ಸಿಗುತ್ತೆ. ವೃಷಭ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಒಂದು ಜವಾಬ್ದಾರಿತವಾಗಿರತಕ್ಕಂತಹ ವ್ಯಕ್ತಿತ್ವ, ಅವರಿಗೆ ಕೊಟ್ಟಿರತಕ್ಕಂತ ಒಂದು ಜವಾಬ್ದಾರಿಯನ್ನ ಪರಿಪೂರ್ಣವಾಗಿ ನಿಭಾಯಿಸ್ತಕ್ಕಂತಹ ವ್ಯಕ್ತಿತ್ವ, ಶ್ರಮಜೀವಿಗಳು, ಕಷ್ಟದಿಂದ ಜೀವನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು, ಬಹಳ ನಂಬಿಕಸ್ಥರು. ಯಾಕಂದ್ರೆ ಇವರಿಗೆ ನಂಬಿ, ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು, ಯಾವತ್ತಿಗೂ ಇವರನ್ನ ನಂಬಿದ್ರೆ ಕೈ ಬಿಡೋದಿಲ್ಲ. ಅಂತಹ ಒಂದು ಒಳ್ಳೆಯ ಮೃದುವಾಗಿರತಕ್ಕಂತಹ ಸ್ವಭಾವದವರು ಅಂತ ಹೇಳ್ಬೋದು. ಯಾವತ್ತಿಗೂ ಪ್ರಾಪಂಚಿಕ ಸುಖಕ್ಕೆ ಅಂಟಿಕೊಂಡಿರ್ತಕ್ಕಂಥವ್ರು. ಒಂದು ಮನೆ, ಹೆಂಡತಿ, ಗಂಡ, ಮಕ್ಕಳು, ಸಂಸಾರ, ಇಂತಹ ಒಂದು ಪ್ರಾಪಂಚಿಕ ಜೀವನದಲ್ಲಿ ಬಹಳ ಯಶಸ್ಸನ್ನ ಕಂಡಿರ್ತಕ್ಕಂಥವ್ರು, ಅದನ್ನ ಯಶಸ್ವಿಯಾಗಿ ನಿಭಾಯಿಸ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಗಟ್ಟಿಯಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ವ್ಯಕ್ತಿಗಳು, ಕಷ್ಟ ಅಂತ ಬಂದವರಿಗೆ ಯಾವತ್ತಿಗೂ ಕೈ ಬಿಡದೆ ಇರತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದು ವೃಷಭ ರಾಶಿಯವರು ಅಂತ ಹೇಳ್ಬೇಕು. ಎಷ್ಟೇ ಕಷ್ಟಗಳು ಬರ್ಲಿ, ಎಷ್ಟೇ ನೋವುಗಳು ಬರ್ಲಿ, ಉದ್ರೇಕಗೊಳ್ಳೋದಿಲ್ಲ. ಬಹಳ ತಾಳ್ಮೆಯಿಂದ ಅದನ್ನ ನಿಭಾಯಿಸ್ತಕ್ಕಂತ ಒಂದು ಬುದ್ಧಿ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರತಕ್ಕಂತಹ ವಿಚಾರ ಈ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ಇಂತಹ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂತ ವರದಿಯನ್ನ ನಿಮ್ ಮುಂದೆ ಇಡ್ತಾ ಇರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜುಲೈ ತಿಂಗಳಲ್ಲಿ ಕೆಲವೊಂದು ಸಮಯ, ಸಂದರ್ಭ, ಸನ್ನಿವೇಶಗಳನ್ನ, ಸಿಚುವೇಶನ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಬಹಳಷ್ಟು ಅರ್ಥ ಕೂಡ ಆಗುತ್ತೆ. ಯಾಕಂತಂದ್ರೆ ಈ ಜೀವನ ಅನ್ನೋದು ಇದೆಯಲ್ಲ, ಬಹಳಷ್ಟು ಪಾಠ ಕಲಿಸುತ್ತೆ ಮನುಷ್ಯನಿಗೆ, ಮೇಜರ್ ಮಾಡ್ತಾ ಹೋಗ್ತದೆ. ಅಂದ್ರೆ ಡೇ ಬೈ ಡೇ, ತಿಂಗಳಿಂದ, ವರ್ಷದಿಂದ ವರ್ಷಕ್ಕೆ ಮನುಷ್ಯನನ್ನ ತಪ್ಪುಗಳನ್ನ ತಿದ್ದುಕೊಂಡು ಪರಿಪಕ್ವವಾಗಿ ಜೀವನವನ್ನ ಸಾಗಿಸೋದಕ್ಕೆ ಅನುಕೂಲತೆ ಆಗತ್ತೆ. ಅನುಭವ ಅನ್ನುವಂಥದ್ದು ಯಾವ ಅಂಗಡಿಯಲ್ಲಿ ಇಟ್ಟು ಮಾರುವಂತ ವಸ್ತು ಅಲ್ಲ. ಅದನ್ನ ನಾವು ಅನುಭವಿಸಿದಾಗ, ನೋಡಿದಾಗ, ಕೇಳಿದಾಗ ನಮಗೆ ಸಹಜವಾಗಿ ಆ ಅನುಭವ ಬಂದ್ಬಿಡುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಕೆಲವೊಂದು ದುಡುಕಿನಿಂದ ಮಾತನಾಡ್ತಕ್ಕಂತಹ ಪ್ರಯತ್ನವನ್ನ ನೀವು ಮಾಡ್ಕೊಳಿಕ್ ಹೋಗ್ಬೇಡಿ. ಕೆಲವೊಂದು ಈ ಹಿಂದೆ ಸಣ್ಣ ಪುಟ್ಟ ತಪ್ಪುಗಳಿಂದ ಅನೇಕ ಪಾಠಗಳನ್ನ ಕಲ್ತಿದ್ದೀರಿ. ಹಾಗಾಗಿ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ನಾನು ಯಾರು, ಎಲ್ಲಿದ್ದೀನಿ, ಎಷ್ಟು ಮಾತಾಡ್ಬೇಕು, ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಎಷ್ಟು ಮಾತಾಡಿದ್ರೆ ನನ್ಗೆ ಲಾಭ ಇದೆ, ನಾನು ಯಾರ ಹತ್ರ ಯಾವ ರೀತಿ ನಡ್ಕೋಬೇಕು ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ನೀವು ನಿಭಾಯಿಸಿದ್ದೆ ಆದ್ರೆ ಕೆಲವೊಂದು ಬರುವಂತಹ ತೊಂದರೆಗಳು ದೂರ ಆಗತ್ತೆ, ಮತ್ತೆ ಬಹಳಷ್ಟು ಅನುಕೂಲಗಳು, ಲಾಭಗಳು ಕೂಡ ನೀವು ಪಡ್ಕೋಬಹುದು. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೇದು. ಇನ್ನು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿರ್ತಕ್ಕಂತಹ ಯಾವುದೇ ಒಂದು ವಿವಾದ ಇರತಕ್ಕಂಥದ್ದು, ಅದು ಕಾನೂನಾತ್ಮಕವಾಗಿರ್ಬೋದು ಅಥವಾ ರಾಜತಾಂತ್ರಿಕತೆಯ ಮೂಲಕ ನೀವು ಮಧ್ಯಸ್ಥಿಕೆಯನ್ನ ವಹಿಸಿ ಅದನ್ನ ಬಗೆಹರಿಸ್ತಕ್ಕಂತಹ ಒಂದು ಚಾಕಚಕ್ಯತೆಯನ್ನ ತೋರಿಸುವಂತಹ ಸಾಧ್ಯತೆಗಳು, ಮಧ್ಯಸ್ಥಿಕೆ ವಹಿಸುವಂತದ್ದು. ಯಾವುದೋ ಒಂದು ಜಟಿಲವಾದ ಸಮಸ್ಯೆ ಇದೆ, ಯಾರೋ ಒಂದು ನಿಮ್ಮ ಹಿತೈಷಿಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಗೊಂದಲ ಇದೆ, ಅದನ್ನ ಬಗೆಹರಿಸ್ತಕ್ಕಂತ ಒಂದು ಜವಾಬ್ದಾರಿಯನ್ನ, ನಾಯಕತ್ವದ ಗುಣಗಳನ್ನ ಹೊಂದುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ತಿಂಗಳಲ್ಲಿ ನೀವೇನಾದ್ರೂ ವಾಹನವನ್ನ ಕೊಳ್ಳಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೊಂಡುಕೊಳ್ಳಿ, ಒಳ್ಳೆ ಅವಕಾಶಗಳಿದೆ. ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ಸ್ಥಿರಾಸ್ತಿಯನ್ನ ಸ್ವಲ್ಪ ಅದನ್ನ ಎಕ್ಸ್ಚೇಂಜ್ ಮಾಡೋ ರೀತಿಯಲ್ಲಿ, ಅಂದ್ರೆ ಈ ಆಸ್ತಿಯನ್ನ ಮಾರಿ ಬೇರೆ ಕಡೆ ಆಸ್ತಿಯನ್ನ ಮಾಡ್ಕೊಳ್ಳುವಂತ ವಿಚಾರಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ವ್ಯಾಪಾರ ಆರಂಭಿಸ್ತಕ್ಕಂತ ಸೂಚನೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಏನೋ ಹೊಸದಾಗಿ ಒಂದು ಬಿಸ್ನೆಸ್, ಉದ್ಯಮ ಅಥವಾ ಯಾವುದೋ ಒಂದು ಹೊಸ ಕೆಲಸ, ಹೊಸ ಕಾರ್ಯ ಆರಂಭ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ನೀವೇನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಾಡಬಹುದು, ತೊಂದರೆ ಏನಿಲ್ಲ. ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನು ವಹಿಸಿದ್ದೆ ಆದ್ರೆ, ಆಸಕ್ತಿಯನ್ನು ವಹಿಸಿದ್ದೆ ಆದ್ರೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೋಬಹುದು. ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಏನೋ ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡೋದು ಅಥವಾ ಫ್ರೆಂಡ್ಶಿಪ್ ಜೊತೆ ಟೈಮ್ ಪಾಸ್ ಮಾಡೋದು, ಈ ರೀತಿ ಮಾಡೋ ಹಾಗಿಲ್ಲ. ಓದಿನ ಕಡೆ ಹೆಚ್ಚಿನ ಆಸಕ್ತಿಯನ್ನ, ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಮ
ಅನುಮಾನ ಪ್ರವೃತ್ತಿ ಇದೆಯಲ್ಲ, ನಿಮ್ಮ ನಿಜವಾದ ಶತ್ರು ಆಗಿ ಪರಿವರ್ತನೆ ಆಗಬಹುದು. ಯಾಕಂದ್ರೆ ಎಲ್ಲದರಲ್ಲೂ ಅನುಮಾನ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕೆಲವೊಂದನ್ನ ನಿರಾಳವಾಗಿರ್ತಕ್ಕಂತ ಪ್ರಯತ್ನವನ್ನ ಮಾಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇನ್ನು ನಾನು ಅದ್ಭುತವಾದ ವಿಚಾರಗಳನ್ನು ತಿಳಿಸೋದಿದೆ ಈ ವಿಡಿಯೋದಲ್ಲಿ. ಬಹಳಷ್ಟು ವಿಚಾರಗಳಿದಾವೆ, ಖಂಡಿತ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಯಾಕಂತಂದ್ರೆ ಹಿಂದೆ ನಮ್ಮ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಡೋರು. ಈಗ ಎಲ್ಲಿದೆ ಸಮಯ, ಎಲ್ಲಿದೆ, ಯಾರಿಗಿದೆ ಹೇಳಿ? ಯಾಕಂದ್ರೆ ಬದಲಾಗಿರುವಂತ ಜೀವನ ಶೈಲಿ, ಓಡ್ತಾ ಇದ್ದೀವಿ, ಸಮಯ ಯಾರಿಗೂ ಇಲ್ಲ. ಅದಕ್ಕಾಗಿಯೇ JB ಪ್ರೆಡಿಕ್ಷನ್ಸ್ ಇಂದ ನಿಮಗೊಂದು ಒಳ್ಳೆ ಸುವರ್ಣ ಅವಕಾಶವನ್ನ ತಂದಿರತಕ್ಕಂಥದ್ದು. ನಿಮ್ಮ ಜಾತಕವನ್ನ ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜಾತಕ ಸಿಗುತ್ತೆ. 80ರಿಂದ 100 ಪುಟದ ಜನ್ಮ ಜಾತಕ ಫಲ ಇದಾಗಿರುತ್ತೆ. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಒಂದು ಜುಲೈ ತಿಂಗಳಲ್ಲಿ ನಿಮ್ಮ ಸ್ವಲ್ಪ ಬೇರೆಯವರೊಂದಿಗೆ ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥದ್ದನ್ನ ಬೇಡ. ಯಾಕಂತಂದ್ರೆ ನೀವು ಏನೇ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಮಾಡಿ, ಅದರಿಂದ ಬಹಳ ನಿಮಗೆ ಅನುಕೂಲತೆಗಳಾಗುತ್ತೆ. ನಾ ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಯಾಕಂದ್ರೆ ಈ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಒಳ್ಳೆ ಫಲವನ್ನ ತಂದು ಕೊಡೋದಿಲ್ಲ. ಮತ್ತೆ ಅತಿ ವಿನಯ ನಿಮ್ಮನ್ನ ಕೆಲವೊಂದು ಟೈಮ್ ನಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಡುತ್ತೆ. ಯಾಕಂತಂದ್ರೆ ನೀವು ಸ್ವಲ್ಪ ಏನ್ ಮಾಡ್ತೀರಿ, ಬೇರೆಯವ್ರ ಮನಸ್ಸಿಗೆ ನೋವು ಮಾಡೋದು ಬೇಡ ಅಂತ ತಿಳ್ಕೊಂಡು ನಿಷ್ಠುರವಾಗಿ ನಡ್ಕೊಳ್ಳುವಂಥದ್ದು ತುಂಬಾ ಕಡಿಮೆ, ರೇರ್. ಹಾಗಾಗಿ ಅದು ಏನಾಗುತ್ತೆ, ನೀವು ಸ್ವಲ್ಪ ಜಾಸ್ತಿ ಉದಾರತೆಯನ್ನ ತೋರಿಸಿದಾಗ ಕೆಲವೊಂದು ಜನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಮ ಕಷ್ಟಗಳು ಈ ತಿಂಗಳಲ್ಲಿ ನೀಗುತ್ತೆ. ನಿಮ್ಮ ಎಂತ ನೋವುಗಳಿರ್ಲಿ, ಎಂತ ಕಷ್ಟಗಳಿರ್ಲಿ, ಎಷ್ಟೇ ತೊಂದರೆಗಳಿದ್ರು ಕೂಡ ಆ ಎಲ್ಲ ಕಷ್ಟಗಳಿಗೂ ಒಂದೊಂದು 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 ಅಂತ್ಯ ಹಾಡ್ತಾ ಬರ್ತಕ್ಕಂತ ಸನ್ನಿವೇಶಗಳಿದೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಸಿಗುತ್ತೆ. ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥದ್ದು ಏರಿಳಿತ ಆಗುತ್ತೆ. ಒಂದ್ ವೇಳೆ ಈ ಹಿಂದೆ ನೀವು ಮಾಡಿಬಿಟ್ಟಿದ್ದೀರಿ ಅಂತಂದ್ರೆ ಏರಿಳಿತ ಇರುತ್ತೆ. ನೀವೇ ಹೆಚ್ಚಿನ ಜವಾಬ್ದಾರಿ ಎಫರ್ಟ್ ಅನ್ನು ಹಾಕುವಂತ ಪ್ರಯತ್ನ ಮಾಡಿದ್ರೆ ಪರವಾಗಿಲ್ಲ ಅನ್ನೋಷ್ಟರಲ್ಲಿ ಲಾಭಗಳು ಸಿಗ್ಬೋದು. ಸ್ಟಾಕ್ ಅಥವಾ ಷೇರಿನ ವ್ಯವಹಾರ ಮಾಡ್ತಕ್ಕಂಥದ್ರಲ್ಲಿ ಆರಂಭದಲ್ಲಿ ತೊಂದರೆ ಇದ್ರು ಕೂಡ ಕ್ರಮೇಣವಾಗಿ ಚೇತರಿಕೆ ಕಂಡು ಬರುತ್ತೆ. ಈ ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಆಸ್ಪತ್ರೆಯ ಒಂದು ಈ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವ್ರು, ಇನ್ನು ನಿಮ್ಮ ಈ ಪೊಲೀಸ್ ಇಲಾಖೆ ಅಥವಾ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿ ದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲಕರವಾದ ಫಲಗಳಿದೆ. ಆದ್ರೆ ವಿವಾದಗಳಿದೆ. ಸ್ವಲ್ಪ ವಿವಾದಗಳ ಬಗ್ಗೆ ಗಮನ ಹರಿಸ್ಬೇಕು. ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬೋದು. ನಿಮ್ಮ ಲೆಕ್ಕ ಪತ್ರಗಳಾಗಿರ್ಬೋದು, ನಿಮ್ಮ ಕಾಗದ ಪತ್ರಗಳಾಗಿರ್ಬೋದು, ಅಥವಾ ಜನಗಳ ಜೊತೆ ಬೆರೆಯುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಏನೋ ಒಂಥರ ವಿವಾದಗಳು ಸೃಷ್ಟಿ ಆಗುವಂತ ಸನ್ನಿವೇಶಗಳಿರುತ್ತೆ. ಹಾಗಾಗಿ ನೀವು ಅತ್ಯಂತ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ತುಂಬಾ ಅನುಕೂಲಕರವಾಗಿರತಕ್ಕಂತ ಫಲಗಳು ಸಿಗುತ್ತೆ. ಇನ್ನು ನಿಮ್ಮ ತಂದೆ ಅಥವಾ ತಾಯಿಗೆ, ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಏನೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗ್ತಾ ಇದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಈ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ಬೇಕು. ಯಾಕಂತಂದ್ರೆ ನೀವು ಹೊಟ್ಟೆ ಬಾಕ್ರು. ಯಾಕಂತಂದ್ರೆ ನೀವು ಆಹಾರ ಅಥವಾ ನಿಮ್ ಫೇವ್ರೇಟ್ ಆಗಿರ್ತಕ್ಕಂತ ಫುಡ್ ಅನ್ನ ಸಿಕ್ತು ಅಂತಂದ್ರೆ ಒಂದಿಷ್ಟು ಜಾಸ್ತಿನೇ ಊಟ ಮಾಡ್ಬಿಡ್ತೀರಿ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಸ್ವಲ್ಪ ಈ ಊಟದ ಮೇಲೆ ಹಿಡಿತವನ್ನ ಇಟ್ಕೊಳ್ಳಿ. ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ವಾಕಿಂಗ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಈ ರೀತಿ ನಿಮ್ಮ ಒಂದು ದಿನಚರಿಯಲ್ಲಿ ಅಳವಡನೆ ಮಾಡ್ಕೊಳ್ಳಿ. ಹಾಗಾಗಿ ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳನ್ನ ಬೀರುವಂತಹ ಸನ್ನಿವೇಶಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕಲಾವಿದರಿಗೆ ಸ್ವಲ್ಪ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ವಲ್ಲ ಅನ್ನುವಂತ ಚಿಂತೆ ಮಾಡ್ತಾ ಇದ್ರೆ ಖಂಡಿತ ಸ್ವಲ್ಪ ತಾಳ್ಮೆಯಿಂದ ಇನ್ನೂ ಹೆಚ್ಚಿನ ಎಫರ್ಟ್ ಅನ್ನ, ಏನೋ ಒಂಥರ ಡಿಫ್ರೆಂಟ್ ಅನ್ನ ಮಾಡಿ, ಈ ಚಿತ್ರೋದ್ಯಮದಲ್ಲಿ ಇರುವಂತ ಕಲೆಗಾರರು ಇರ್ಬೋದು, ಟಿವಿ ಮಾಧ್ಯಮದಲ್ಲಿ ಇರುವಂತವ್ರು ಇರ್ಬೋದು, ಅಥವಾ ಗ್ರಾಮೀಣ ಮಟ್ಟದ ಕಲೆಗಾರರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಒಳ್ಳೆ ಅವಕಾಶಗಳೇನಿದೆ, ಸಿಕ್ಕಿರುವಂತ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಏನೋ ಒಂಥರ ಇನ್ನೊಂದಿಷ್ಟು ಎಕ್ಸ್ಟ್ರಾ ಪ್ರಯತ್ನ ಮಾಡ್ತಕ್ಕಂತಹದ್ದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ರಾಜಕಾರಣಿಗಳಿಗೆ ವಿಶೇಷವಾಗಿ ಒಳ್ಳೆ ಸ್ಥಾನಮಾನಗಳ ಮೇಲೆ ಪ್ಲಾನ್ ಏನೋ ಮಾಡಿರ್ತೀರಿ, ಬಟ್ ಆದ್ರೆ ಅದು ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ.
ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡುವಂತಹ ಪ್ರಯತ್ನವನ್ನ ರಾಜಕಾರಣಿಗಳು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸಾರ್ವಜನಿಕ ವಲಯದಲ್ಲಿ ಬೆರೆತುಕೊಂಡಿರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನೋಡಿದ್ರಲ್ಲ, ಅಂದ್ರೆ ನಿಮ್ ಪರಿಹಾರ ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಒಟ್ಟಾರೆಯಾಗಿ ಒಂದು ಒಳ್ಳೆ ಫಲ ಅಂತೂ ಇದೆ. ನಾವು ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ನೀವು ಗಮನವಿಟ್ಟು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಇನ್ನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ, ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಶುಭಕಾರಕವಾಗಿರತಕ್ಕಂತಹ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ದುರ್ಗಾ ಸಪ್ತಶತಿ ಪಾರಾಯಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ, ಪ್ರತಿ ಗುರುವಾರ ರುದ್ರಾಭಿಷೇಕವನ್ನ ಮಾಡತಕ್ಕಂತಹದ್ದನ್ನ ಮಾಡ್ಕೊಳ್ಳಿ, ಬಹಳಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ. ಅನಾಥರಿಗೆ, ದೀನರಿಗೆ, ಮಕ್ಕಳಿಗೆ, ವೃದ್ಧರಿಗೆ, ವಿಧವಾ ಸ್ತ್ರೀಯರಿಗೆ ದಾನವನ್ನ, ನಿಮ್ಮ ಕೈಲಾಗಿರತಕ್ಕಂತಹ ದಾನವನ್ನ ಮಾಡಿ, ಆ ದಾನದ ಫಲ ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.